ಸುದೀಪ್ ಅವರು, ಬಿಗ್ ಬಾಸ್ನ ಸುದೀಪ್ ಅವರು ಕೂಡ ಒಂಚೂರು ಯಾರನ್ನ ಬೆಳೆಸ್ತಾ ಇದ್ದೀವಿ, ಸಮಾಜಕ್ಕೆ ನಾನು ಯಾರನ್ನ ಬೆಳೆಸಿ ಏನು ಕೊಡುಗೆ ಕೊಡ್ತಾ ಇದ್ದೀನಿ ಅನ್ನೋದು ಕೂಡ ಅವ್ರಿಗೂ ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಅನ್ಸುತ್ತೆ ಸರ್. ಏನು ತಪ್ಪು ಏನು ಸರಿ ಅನ್ನುವಂಥದ್ದನ್ನ ಸ್ಕ್ರೀನ್ ಮೇಲೆ ತುಂಬ ಅದ್ಭುತವಾಗಿ ವಿವರಿಸ್ತಾರೆ. ಔಟಾನೆ ನಿಮ್ಮ ತಲೆಬಾರಣ. ಆದರೆ ಹಾಗೆ ಯಾರೋ ತಪ್ಪು ಮಾಡ್ತಾ ತಕ್ಷಣ ಜೈಲು ಹೋದ ತಕ್ಷಣ ಅವ್ರ ಬಗ್ಗೆನೂ ಮಾತಾಡ್ತಾರೆ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಹಾಗೆ ಅದ್ರ ಜೊತೆ ನೀವು ನಿಮ್ಮ ಜೊತೆ ಹಿಡ್ಕೊಂಡು ನಿಮ್ಮ ಕಾರ್ಯಕ್ರಮಗಳಲ್ಲಿ ಯಾರಿಗೆ ನೀವು ಸ್ಕ್ರೀನ್ನ ಶೇರ್ ಮಾಡ್ತಿದ್ದೀರ ಅನ್ನೋದು, ಅವರಿಂದ ಸಮಾಜಕ್ಕೆ ಏನಾಗುತ್ತೆ ಅನ್ನೋದು ಕೂಡ ನಿಮ್ಮ ತಲೆ ಬರುತ್ತೆ. ಬರೀ ಅವ್ರ ಕುಟುಂಬಗಳು ಅವ್ರ ಜೀವನ ಚೆನ್ನಾಗಿತ್ತು ಅಂದರೆ ಇದು ಚಿತ್ರನಟರಲ್ಲ. ಇವತ್ತು ರಾಜ್ಕುಮಾರ್ ಅವ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ದಕ್ಕೆ ಜನ ಕ್ಯಾಪುಸ್ ಯಾಕೆ ಹೋಗಿದ್ದು ಹೇಳಿ? ಅವರು ಸಮಾಜದಲ್ಲಿ ಒಳ್ಳೇದು ಹೇಳ್ಕೊಟ್ಟಿದ್ದಾರೆ ನಮಗೆ ಸರ್. ರಾಜ್ಕುಮಾರ್ ಸಿನಿಮಾನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಮಕ್ಕಳು ಯೂಟ್ಯೂಬಲ್ಲಿ ಹಳೆ ಪಿಕ್ಚರ್ ನೋಡ್ತಿರ್ತಾರೆ ಸರ್, ಸಂತೋಷ ಆಗುತ್ತೆ. ಅದೇ ಇನ್ನು ಯಾರ್ದಾದ್ರೂ ಈ ತೆಗ್ದಾಗಿ ಈ 2025, 26, 24 ತೆಗೆದ್ರೆ ನಮ್ಗೆ ಭಯ ಆಗುತ್ತೆ, ಏನು ತೆಗೆದುಬಿಟ್ಟವು ಅಂತ. ಯಾವ್ಯಾವ ಮಾತುಗಳು ಏನು ಏನಪ್ಪ ಇದು ಕತೆ ಅಂತ. ಸೊ ಹಾಗಾಗಿ ಆ ಒಂದು ಗುಣಗಳು ಬಂದರೆ ಮಾತ್ರ. ಇವತ್ತು ನನ್ನ ಆಫೀಸಲ್ಲಿ ಚಿತ್ರನಟರು ಒಬ್ಬರು ಫೋಟೋ ಹಾಕಿದ್ದೀನಿ ಸರ್, ಬರ್ತಿರಂಗೆ ಎಂಟ್ರಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿ ಅವ್ರ ಗುಣಕ್ಕೋಸ್ಕರ, ಅವ್ರಿಗೋಸ್ಕರ. ಅವ್ರ ಸಿನಿಮಾ ಬೇರೆ ಸರ್, ವ್ಯಕ್ತಿತ್ವ ಸಿನಿಮಾ ಬೇರೆ, ಸಿನಿಮಾನೇ ಬೇರೆ, ವ್ಯಕ್ತಿತ್ವನೇ ಬೇರೆ. ಯಾವತ್ತೂ ನಾನು ಕೈ ಮುಟ್ಟಿಲ್ಲ, ನಾನು ಯಾವತ್ತೂ ಅವ್ರನ್ನ ಎದುರುಗಡೆ ಸ್ಕೂಲಿಂದ ಒಂದ್ಸಲಿ ಎಲ್ಲೋ ನೋಡಿರ್ಬೋದು. ಆದರೂ ನಾವು ಅವ್ರನ್ನ ಅಷ್ಟು ಆರಾಧಿಸ್ತೀವಿ. ಅಥವಾ ನಂತರ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಅವ್ರನ್ನ ನೋಡೇ ಇರಲ್ಲ, ಆದರೂ ಅವ್ರನ್ನ ನಮ್ಮ ಬಾಸು ಈ ರೀತಿಯೆಲ್ಲ ನಾವು ಹೇಳಿದೆ. ಏನಕ್ಕೆ ಅಂದರೆ ಅವರ ಕೊಟ್ಟಂಥ ಮೆಸೇಜಸ್ಗಳು ಇರ್ತಾವಲ್ಲ, ಅವರು ಬದುಕಿ ಬಾಳದಂಥ ದಾರಿ ಇರ್ತಾವಲ್ಲ, ಅವ್ರು ನಮ್ಗೆ ತೋರಿಸುವಂಥ ಗುರಿ ಇರ್ತಾವಲ್ಲ. ಹಾಗಾಗಿ ಅದು ಅಂದರೆ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಈ ಸಿನಿಮಾ ಕ್ಷೇತ್ರ. ಈಗ ನೀವು ಶ್ರೀಕೃಷ್ಣ ದೇವರಾಯನ ನೋಡಿಲ್ಲ, ಶ್ರೀಕೃಷ್ಣ ದೇವರಾಯನ ನಾವು ಖಂಡಿತವಾಗ್ಲೂ ನೋಡಿಲ್ಲ ಫೋಟೋ. ಅದು ಶ್ರೀಕೃಷ್ಣ ದೇವರಾಯ ರಾಜ್ಕುಮಾರ್ ನೆನಪಾಗೋದು ಸಿನಿಮಾ ಮುಖಾಂತರ. ಸಿನಿಮಾ ದೇವರುಗಳು ಸಿನಿಮಾ ಮುಖಾಂತರ ಗೊತ್ತಾಗುತ್ತೆ 100%. ಯಾರೋ ಒಬ್ಬರು ವ್ಯಕ್ತಿತ್ವ ಆ ಸಿನಿಮಾ ಅಷ್ಟು ನಮ್ಗೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಲ್ವಾ? ಇವಾಗ ಯಾರೋ ಒಬ್ಬ ರೈತ ಕೆಲಸ ಬಿಟ್ಟಿಗೆ ಹೋದ, ಇವತ್ತು ಬಂಗಾರ ಮನುಷ್ಯ ನಿಲ್ಸ್ಕೊಂತೀವಿ. ಇವತ್ತು ನಾವೆಲ್ಲ ಹುಟ್ಟೇ ಇರಲ್ಲ ಸರ್ ಅಲ್ವಾ? ಆ ಟೈಮಲ್ಲ ಸಿನಿಮಾಗಳು ಬಂದಾಗ ನಾವು ನಮ್ಮ ಜನನೇ ಆಗಿರಲಿಲ್ಲ, ಬಟ್ ಸ್ಟಿಲ್ ವಿ ಟಾಕ್ ಅಬೌಟ್. ಯಾಕೆ ಅಂದರೆ ಒಳ್ಳೇದೇ. ಹಾಗಾಗಿ ಇದು ಎಲ್ಲ ಹೋಗ್ತಾ ಇದ್ದೀವಿ ಮಾತಾಡಿಕೊಂಡು ಕ್ಷಮಿಸಿ. ಖಂಡಿತವಾಗ್ಲೂ ತಪ್ಪೇ ಇದು. ಈ ತಪ್ಪಿಗೆ ಸೂಟಬಲ್ ಆದ ಕಾನೂನಿನ FIR ಹಾಕಿ ದಯಮಾಡಿ ಇನ್ನೊಂದು ಸಲ ಅವರು ಬುದ್ಧಿ ಕಲಿಸುವಂಥದ್ದು ಮಾಡಬೇಕನ್ನೋದು ನಾನು. ಇಂಥ ಪ್ರಕರಣಗಳಿಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಸರ್? ಇವಾಗ ಒಂದು ವೇಳೆ ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿರೋದಿಲ್ಲ, ಪರ್ಮಿಷನ್ ತೊಗೊಳ್ದಲ್ಲೇ ಈ ರೀತಿ ತಪ್ಪು ಮಾಡಿದಾಗ ಈ ಥರ ಪ್ರಕರಣಗಳಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗ್ಬೋದು ಮತ್ತು ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು ಸರ್? ಈಗ ಎಕ್ಸ್ಪ್ಲೋಸಿವಿಂದ ಮಿನಿಮಮಲ್ 7 years ಇಂಪ್ರಿಸನ್ಮೆಂಟ್ ಇದು ನಡೆಯುತ್ತೆ. ಆದರೆ ಅದರಿಂದ ಹಾರ್ಮ್ ಆಗಿದ್ದರೆ, ಅದರಿಂದ ತೊಂದರೆಗಳಾಗಿದ್ದರೆ, ಅಥವಾ ಅದ್ರ ಇಂಟೆನ್ಷನ್, ಉದ್ದೇಶ, ಮೋಟಿವೇಶನ್ ಇದೆಲ್ಲದ್ರ ಮೇಲೂ ಕೂಡ ತಾವು ಟಾಡಾ ತನಕ ತೊಗೊಂಡೋಗ್ಬಿಡ್ಬೋದು. ಅರ್ಥಾಯ್ತಲ್ಲ? ಏರ್ಪೋರ್ಟ್ನಲ್ಲಿ ಯಾರೋ ಒಬ್ಬರು ಬಾಂಬ್ನ ಮಾಡಿದ್ರೆ ಅಂತ ಹೇಳಿದಾಗ ಟಾಡಾನೇ ಆಗೋಯ್ತಲ್ಲ. ಸೊ ಏನು ಗಾಡಿ ಬ್ಲಾಸ್ಟೇ ಆಗಬೇಕು ಗಾಡಿಯಲ್ಲಿ ಸರ್? ಇದೇ ಒಂದು ಪೆಟ್ರೋಲ್ ಮಾದರಿಯಲ್ಲಿ ಮಾಡಿರುವಂಥ ಒಂದು ಎಕ್ಸ್ಪ್ಲೋಸಿವ್ ಬಾಂಬ್ ಅಂತ ಅನ್ಕೊಳ್ಳ. ಯಾವುದೇ ಒಂದು ಬೆಂಕಿಯಲ್ಲಿ ಸಿಡಿದ್ರೆ ಅಂತ ಬಾಂಬ್ ಅಂತಲೇ ಕರೆಯೋದು. ಕುಕ್ಕರಲ್ಲಿ ಏನೋ ಪ್ರಕರಣ ಆಯಿತು, ಕುಕ್ಕರ್ ಬಾಂಬ್ ಅನ್ನೋ ಒಂದು ಪ್ರಕರಣ ಆಯಿತು. ಈ ರೀತಿಯಾಗಿ ಬಾಂಬ್ಗಳು ಪ್ರಕರಣಗಳಾಯಿತು. ಯಾವುದೇ ರೀತಿಯ ಸಿನಿಮಾದಲ್ಲಿ ಬರ್ತಾವೆ, ಏನು ಕವರ್ಡು ಹಿಂಗೆ ಬ್ಲಾಸ್ಟ್ ಅವೆಲ್ಲ. ಇದೇ ಗಾಡಿ ಕೆಳಗಡೆ ಇದ್ದು ಬ್ಲಾಸ್ಟ್ ಆಗಿದ್ರೆ ಆ ಗಾಡಿ ಕಥೆ ಏನಾಗಿರ್ಬೇಕು, ಅಥವಾ ಇವರು ಇಟ್ಟಿದಂಥದ್ದಲ್ಲ ಅದು ಆ ಕಿಡಿ ಏನಾದರೂ ಯಾವುದೋ ಒಂದು ಗಾಡಿಗೆ ತಲುಪೆ, ಅಥವಾ ಯಾವುದೋ ಒಂದು ಪಕ್ಕದಲ್ಲಿ ಮರಕ್ಕೆ ಬಿತ್ತು, ಅಥವಾ ಏನೋ ಆಗಿ ಹೆಚ್ಚು ಕಮ್ಮಿ ಎಲೆಕ್ಟ್ರಿಕಲ್ ವೈರ್ ಏನಾಗ್ತಿತ್ತು, ಹಾನಿಕಾರ ಆಗ್ತಿತ್ತು. ಹಾಗಾಗಿ ಅಪ್ಪ ಎಲ್ಲರೂ ಪರ್ಮಿಷನ್ ತಗೊಂಡು ಮಾಡಿ ಅಂತಲೇ ಇದೆ. ಸ್ಪೆಷಲ್ ಪರ್ಮಿಷನ್ ತುಂಬ ಏನು ತೊಂದರೆ ಆಗಲ್ಲ, ನೋಡ್ತೀನಿ. ಅಲ್ಲ, ಪ್ರಿಕಾಷನರಿ ಇರಬೇಕು, ಇಲ್ಲಾಂದ್ರೆ ಭಾರಿ ಕಷ್ಟ ಆಗುತ್ತೆ ಸರ್. ಹಾಗಾಗಿ ಆ ಒಂದು ಹಾನಿಯ ಮೇಲೆ ಶಿಕ್ಷೆಯ ಪ್ರಮಾಣಗಳು ಜಾಸ್ತಿ ಆಗ್ತವೆ ಅನ್ನೋದು ನಿಮ್ಮ ಕ್ವಶನ್ಗೆ ಉತ್ತರ.